ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ವಿಚಾರವಾಗಿ ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಪ್ರೊಟೆಸ್ಟ್ ಅನ್ನು ಮಾಡಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಹಿಜಾಬ್ ಬ್ಯಾನ್ ಆದೇಶದ ಪ್ರತಿಯನ್ನ ಹರಿದು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಹಿಜಾಬ್ಗೆ ಅನುಮತಿ ನೀಡಿರೋದು ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಲಾಗಿದೆ. ಇಲ್ಲದಿದ್ದರೆ ಕೇಸರಿ ಶಾಲು ಧರಿಸುವಂತೆ ಅಭಿಯಾನದ ಎಚ್ಚರಿಕೆ ನೀಡಬೇಕಾಗುತ್ತೆ ಅಂತ ಶ್ರೀರಾಮ ಸೇನೆ ತೀವ್ರ ಆಕ್ರೋಶವನ್ನ ಹೊರಹಾಕಿದೆ. ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಪ್ರೊಟೆಸ್ಟ್ ಮಾಡಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟಿಸಿ ತೀವ್ರ ಆಕ್ರೋಶವನ್ನ ಹೊರಹಾಕಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಜಾಬ್ ಬ್ಯಾನ್ ಆದೇಶದ ಪ್ರತಿಯನ್ನ ಹರಿದು ಹಾಕಿ ರಣಾಕ್ರೋಶವನ್ನ ಹೊರಹಾಕಲಾಗಿದೆ. ಹಿಜಾಬ್ಗೆ ಅನುಮತಿ ನೀಡಿರುವುದನ್ನ ವಾಪಸ್ ಪಡಿಬೇಕು, ಇಲ್ಲದೇ ಇದ್ರೆ ಕೇಸರಿ ಶಾಲನ್ನ ಧರಿಸುವಂತೆ ಅಭಿಯಾನವನ್ನ ನಡೆಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ವೇಳೆ ಶ್ರೀರಾಮ ಸೇನೆ ಸಂಘಟನೆ ಕೊಟ್ಟಿರುವಂತದ್ದು. ರಾಜ್ಯ ಸರ್ಕಾರದ ಈ ನಡೆ ಇದೆಯಲ್ಲ, ಎಲ್ಲವೂ ಕೂಡ ಶಾಂತಿಯುತವಾಗಿ ಇದ್ದಂತಹ ಸಂದರ್ಭದಲ್ಲಿ ಇದೊಂದು ರೀತಿಯಲ್ಲಿ ಸಂಘರ್ಷಮಯ ವಾತಾವರಣಕ್ಕೆ ಕಾರಣವಾಯ್ತಾ ರಾಜ್ಯ ಸರ್ಕಾರದ ಈ ನಡೆ? ಮುಸ್ಲಿಮರ ಅಸಮಾಧಾನವನ್ನ ತಣಿಸೋದಕ್ಕೆ ಅಂತ ಹಿಜಾಬ್ಗೆ ಅನುಮತಿಯನ್ನ ನೀಡುವ ಮೂಲಕ ಇದೀಗ ಮತ್ತೊಂದು ಸಮುದಾಯ ಅಥವಾ ಮತ್ತೊಂದು ಧರ್ಮದ ಅಥವಾ ವಿಪಕ್ಷದ ಆಕ್ರೋಶಕ್ಕೆ ಎಡೆ ಮಾಡಿಕೊಡುವಂತಹ ಅಥವಾ ಸಂಘರ್ಷಮಯ ವಾತಾವರಣಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ಬೆಳವಣಿಗೆಗಳಿಗೆ ಕಾರಣವಾಯ್ತಾ ರಾಜ್ಯ ಸರ್ಕಾರದ ಈ ನಿರ್ಧಾರ ಅನ್ನುವಂಥದ್ದು ಸದ್ಯಕ್ಕೆ ಕಾಡುವಂತಹ ಪ್ರಶ್ನೆ. ಒಂದ್ ಕಡೆ ಶ್ರೀರಾಮ ಸೇನೆ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದೆ. ಹಿಂದೂ ಕಾರ್ಯಕರ್ತರು ಈ ವೇಳೆ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಿಂತು ಪ್ರತಿಭಟನೆ ನಡೆಸಿದ್ದಾರೆ. ಹಿಜಾಬ್ಗೆ ಅನುಮತಿ ನೀಡಿರುವುದನ್ನು ವಾಪಸ್ ಪಡಿಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಅದರ ಜೊತೆಗೆ ಕೇಸರಿ ಶಾಲನ್ನ ಧರಿಸುವಂತೆ ಅಭಿಯಾನ ನಡೆಸಬೇಕಾಗುತ್ತೆ, ಎಚ್ಚರಿಕೆ ಅನ್ನುವಂಥ ಒಂದು ಖಡಕ್ ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇರುವಂಥದ್ದು ಶ್ರೀರಾಮ ಸೇನೆ. ಕಲಬುರಗಿಯಲ್ಲಿ ಈ ಸಂಬಂಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರತಿಭಟನೆ ಇದೆ.